ಒಂದೂರಲ್ಲಿ ಒಬ್ಬ ರೈತನಿದ್ದ. ಅವನು ತುಂಬಾ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾ ಇದ್ದ. ಆದರೆ ಪದೇ ಪದೇ ನಷ್ಟ ಆಗ್ತಾ ಇತ್ತು. ಒಂದು ರಾತ್ರಿ ತನ್ನ ಕನಸಲ್ಲಿ ನೋಡ್ತಾನೆ, ಮಂಡಿಯಲ್ಲಿ ಹೊಸ ಕೊಯ್ಲು ಮಾರಿದ್ದಕ್ಕೆ ಸಾಕಷ್ಟು ಹಣ ಗಳಿಸಿದ್ದಾನೆ. ಆದರೆ ಸಂಜೆಯಲ್ಲಿ ಮರಳಿ ಬರುತ್ತಿರುವಾಗ ಕೆಲವು ಕಳ್ಳರು ಅವನ ಹಣವನ್ನು ಕಸಿದುಕೊಂಡರು. ರೈತ ತಲೆ ಮೇಲೆ ಕೈ ಹೊತ್ತು ಅಲ್ಲೇ ಕೂತು ಬಿಟ್ಟ. ಕೂಡಲೇ ಒಂದು ಅದೃಶ್ಯ ಧ್ವನಿ ಕೇಳಿಸಿತು. ಅದೃಷ್ಟಕ್ಕಿಂತ ಹೆಚ್ಚು ಮತ್ತು ಸಮಯಕ್ಕಿಂತ ಮೊದಲು ಯಾರಿಗೂ ಸಿಗೋದಿಲ್ಲ. ಆ ಧ್ವನಿಯನ್ನ ಕೇಳಿ ರೈತನು ಹಠಾತ್ತನೆ ನಿದ್ದೆಯಿಂದ ಮೇಲೆದ್ದು, ನಾನು ಶ್ರಮ ಪಡ್ತಾ ಇರೋದೆಲ್ಲ ವ್ಯರ್ಥನಾ? ಅದೃಷ್ಟದಲ್ಲೇ ಇಲ್ಲ ಅಂದ್ರೆ ನಾನು ಸುಮ್ಮನೆ ಯಾಕೆ ಶ್ರಮ ಪಡಬೇಕು? ಕೆಲವು ದಿನಗಳ ತನಕ ಇದೇ ಮಾತು ಅವನ ತಲೆಯಲ್ಲಿ ತಿರುಗುತ್ತಿತ್ತು. ರೈತನ ಮನಸ್ಸು ಯಾವ ಕೆಲಸದಲ್ಲೂ ಇರ್ತಾ ಇರ್ಲಿಲ್ಲ. ಅದಕ್ಕಾಗಿ ಒಬ್ಬ ಮಹಾತ್ಮರನ್ನು ಭೇಟಿಯಾಗುವ ಯೋಚನೆ ಮಾಡಿದ. ಆದರೆ ಸಮಸ್ಯೆ ಏನೆಂದರೆ ಅವರ ಆಶ್ರಮ ಬಹಳ ದೂರ ಇತ್ತು. ಜೊತೆಗೆ ದಾರಿ ಕೂಡ ಬಹಳ ಕಠಿಣವಾಗಿತ್ತು. ಆದರೂ ಅವರನ್ನ ಹೇಗಾದರೂ ಮಾಡಿ ಭೇಟಿಯಾಗಲೇಬೇಕೆಂದು ಮನಸ್ಸು ಮಾಡಿ ಹೊರಟೇ ಬಿಟ್ಟ. ಬಹಳಷ್ಟು ಮೈಲಿ ನಡೆದ ಮೇಲೆ ಸುಸ್ತಾಗ್ತಾ ಇತ್ತು. ದಾರಿಯಲ್ಲಿ ಒಂದು ದೊಡ್ಡದಾದ ಬಂಗಲೆ ಕಾಣಿಸಿತು. ರೈತ ನನಗೆ ಇಲ್ಲಿ ಇರಲು ಜಾಗ ಸಿಗಬಹುದೆಂದು ಯೋಚನೆ ಮಾಡಿದ. ರೈತ ಬಂಗಲೆಯ ಒಡೆಯನಿಗೆ ಹೇಳಿದ, ನಾನು ದೂರದ ಬೆಟ್ಟದ ಆಚೆ ಇರುವ ಒಬ್ಬ ಸನ್ಯಾಸಿಯನ್ನು ಭೇಟಿ ಮಾಡಲು ಹೋಗ್ತಾ ಇದ್ದೇನೆ. ನನಗೆ ಇವತ್ತು ರಾತ್ರಿ ಇಲ್ಲಿ ತಂಗಲು ಅವಕಾಶ ಕೊಡ್ತೀರಾ? ಅದನ್ನ ಕೇಳಿ ಮನೆಯ ಒಡೆಯ ಸ್ವಲ್ಪ ಯೋಚನೆ ಮಾಡಿ ಅವನಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ. ಮರುದಿನ ಮುಂಜಾನೆ ರೈತ ಹೊರಡುತ್ತಿರುವಾಗ ಮನೆಯ ಒಡೆಯ ಅವನನ್ನು ತಡೆದು ಹೇಳಿದ, ನನಗೊಬ್ಬ ಮಗಳಿದ್ದಾಳೆ. ಅವಳು ಕಳೆದ 1 ವರ್ಷದಿಂದ ಅನಾರೋಗ್ಯದಿಂದ ನರಳುತ್ತಿದ್ದಾಳೆ. ನೀನು ಆ ಸಂತರಿಗೆ ನನ್ನ ಮಗಳ ಬಗ್ಗೆ ಅವಳು ಯಾವಾಗ ಸರಿ ಹೋಗ್ತಾಳೆ ಅಂತ ಕೇಳು. ರೈತ ಸರಿ, ನಾನು ನಿಮ್ಮ ಪ್ರಶ್ನೆ ಖಂಡಿತ ಕೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಮುಂದೆ ಹೊರಟ. ಪ್ರಯಾಣ ಮಾಡ್ತಾ ಮಾಡ್ತಾ ಸ್ವಲ್ಪ ದಿನ ಕಳೆಯಿತು. ದೂರದಲ್ಲಿ ಒಂದು ಬೆಟ್ಟ ಕಾಣಿಸಿತು. ಅದೇ ಬೆಟ್ಟ ದಾಟಿದರೆ ಆ ಸಂತರ ಆಶ್ರಮ ಇತ್ತು. ರೈತ ಆ ಬೆಟ್ಟದ ಹತ್ತಿರ ತಲುಪಿ ನೋಡಿದರೆ ಬೆಟ್ಟ ಏರೋದು ಬಹಳ ಕಷ್ಟ ಇದೆ ಅನಿಸಿತು. ದಣಿದು ಹೋದ ರೈತ ಅಲ್ಲೇ ಕೂತು ಬಿಟ್ಟ. ಸ್ವಲ್ಪ ಸಮಯದ ನಂತರ ಯಾರೋ ಮಾತನಾಡುವ ಧ್ವನಿ ಕೇಳಿಸಿತು. ರೈತ ಧ್ವನಿಯ ದಿಸೆಯಲ್ಲೇ ಹೊರಟ. ಅಲ್ಲಿ ಹೋಗಿ ನೋಡಿದರೆ ಒಬ್ಬ ಜಾದೂಗಾರ ತನ್ನ ಪುಸ್ತಕದಿಂದ ಮಂತ್ರಗಳನ್ನು ಓದುತ್ತಿದ್ದ. ರೈತ ಅವನ ಹತ್ತಿರ ಹೋಗಿ, ನಾನೊಬ್ಬ ಸಂತರ ಹತ್ತಿರ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೇಳಲು ಹೋಗ್ತಾ ಇದ್ದೇನೆ. ನೀವು ನನಗೆ ಬೆಟ್ಟ ದಾಟಲು ಸಹಾಯ ಮಾಡ್ತೀರಾ? ಜಾದೂಗಾರ ಹೇಳಿದ, ಸರಿ, ನಾನು ನಿನಗೆ ಒಂದು ಸರಳವಾದ ದಾರಿ ಹೇಳಬಹುದು. ಆದರೆ ಅದರ ಬದಲಾಗಿ ನನ್ನ ಒಂದು ಪ್ರಶ್ನೆಯನ್ನ ಕೇಳಿಕೊಂಡು ಬರಬೇಕು. ರೈತ ಹೇಳಿದ, ಸರಿ, ಯಾವ ಪ್ರಶ್ನೆ ಹೇಳಿ ಅಂದ. ಜಾದೂಗಾರ ಹೇಳಿದ, ನಾನು ಬಹಳ ವರ್ಷಗಳಿಂದ ಸ್ವರ್ಗಕ್ಕೆ ಹೋಗಲು ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಹತ್ತಿರ ಬಹಳಷ್ಟು ಶಕ್ತಿಗಳಿವೆ, ಬಹಳಷ್ಟು ವಿದ್ಯೆ ಇದೆ. ಆದರೂ ನನ್ನಿಂದ ಸ್ವರ್ಗಕ್ಕೆ ಹೋಗಲು ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಗೆ ಸ್ವರ್ಗಕ್ಕೆ ಹೋಗಬಹುದೆಂದು ಕೇಳಿಕೊಂಡು ಬಾ. ರೈತ ಸರಿ ಅಂತ ಹೇಳಿ ಜಾದೂಗಾರ ತೋರಿಸಿದ ದಾರಿಯಲ್ಲೇ ಬೆಟ್ಟ ದಾಟಿ ಮುಂದೆ ನಡೆದ. ಈಗ ಆಶ್ರಮ ಹತ್ತಿರವೇ ಇತ್ತು. ಅವನಿಗೆ ಒಂದು ನದಿ ದಾಟಬೇಕಿತ್ತು. ಆದರೆ ಆ ನದಿ ದಾಟಲು ಅಲ್ಲಿ ಯಾವ ದೋಣಿಯೂ ಇರಲಿಲ್ಲ. ರೈತ ಅಕ್ಕಪಕ್ಕ ನೋಡಿದ. ಅಲ್ಲಿ ಅವನಿಗೆ ಒಂದು ಆಮೆ ಕಾಣಿಸಿತು. ಅವನು ಆಮೆಗೆ ಹೇಳಿದ, ನಾನು ಸಂತರನ್ನು ಭೇಟಿಯಾಗಲು ಹೋಗಬೇಕು. ನೀನು ನನ್ನನ್ನು ನದಿ ದಾಟಿಸಿದರೆ ನಾನು ಆಶ್ರಮಕ್ಕೆ ಹೋಗಬಹುದು. ಆಮೆ ಸಿದ್ಧವಾಯಿತು. ಆಮೆ ಹೇಳುತ್ತೆ, ನೋಡಯ್ಯ, ನಾನು ಬಹಳ ಚಿಕ್ಕ ಪ್ರಾಣಿ. ನನಗೆ ಬಹಳ ಭಯ ಆಗತ್ತೆ. ನಾನು ಬಹಳಷ್ಟು ವರ್ಷಗಳಿಂದ ಡ್ರ್ಯಾಗನ್ ಆಗಲು ಪ್ರಯತ್ನ ಮಾಡ್ತಾನೆ ಇದ್ದೇನೆ. ಆದರೆ ಆಗ್ತಾ ಇಲ್ಲ. ನಾನು ಡ್ರ್ಯಾಗನ್ ಆಗಲು ಏನ್ ಮಾಡ್ಬೇಕು ಅಂತ ಕೇಳಿಕೊಂಡು ಬರ್ತೀಯಾ? ರೈತ ಸರಿ ಅಂತ ಹೇಳಿ ಆಮೆಯ ಮೇಲೆ ಕುಳಿತು ನದಿ ದಾಟಿದ. ಹೇಗೋ ಏನೋ ಮಾಡಿ ದೀರ್ಘ ಪ್ರಯಾಣ ಮುಗಿಸಿ ಕೊನೆಗೆ ಆಶ್ರಮ ತಲುಪಿದ. ಅಲ್ಲಿ ನೋಡಿದ್ರೆ ಸಂತರು ಒಬ್ಬರಿಗೆ ಕೇವಲ 3 ಪ್ರಶ್ನೆಗಳನ್ನ ಕೇಳಲು ಅವಕಾಶ ಕೊಟ್ಟಿದ್ದಾರೆ. ರೈತ ಯೋಚನೆ ಮಾಡಿದ, ನನಗೆ 3 ಪ್ರಶ್ನೆಗಳು ಕೇಳಬೇಕಾಗಿರೋದು. ಈಗ ಯಾರ ಪ್ರಶ್ನೆಯನ್ನ ಬಿಡಬೇಕು? ಆ ಹುಡುಗಿಯ ಆರೋಗ್ಯದ ಬಗ್ಗೆ ಕೇಳೋದು ಬಹುಮುಖ್ಯ. ಆ ಜಾದೂಗಾರ ಮತ್ತು ಆಮೆ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಕೊನೆಗೆ ರೈತ ತನ್ನ ಪ್ರಶ್ನೆಗಳನ್ನು ಕೇಳೋದು ಬಿಟ್ಟು ಆ 3 ಪ್ರಶ್ನೆಗಳನ್ನೇ ಕೇಳಿದ. ಸಂತರ ಉತ್ತರದ ಜೊತೆಗೆ ಮರಳಿದ. ಎಲ್ಲಕ್ಕಿಂತ ಮೊದಲು ಆಮೆ ಭೇಟಿಯಾಯಿತು. ಆಮೆಗೆ ಹೇಳಿದ, ಸಂತರು ನಿನಗೆ ಡ್ರ್ಯಾಗನ್ ಆಗಬೇಕೆಂದರೆ ನಿನ್ನ ಕವಚವನ್ನು ಬಿಡಬೇಕು. ಆಮೆ ಧೈರ್ಯ ಮಾಡಿ ಕೂಡಲೇ ಕವಚವನ್ನು ಕಳಚಲು ಪ್ರಯತ್ನಿಸಿತು. ಅದರಿಂದ ಆಮೆಗೆ ಸ್ವಲ್ಪ ಹೊತ್ತು ನೋವು ಕೂಡ ಆಯಿತು. ಕವಚ ಕಳಚಿದ ಸ್ವಲ್ಪ ಹೊತ್ತಲ್ಲೇ ಆಮೆ ಡ್ರ್ಯಾಗನ್ ಆಗಿಬಿಟ್ಟಿತ್ತು. ಕಳಚಿದ ಕವಚದಲ್ಲಿ ಬಹಳ ಬೆಲೆ ಬಾಳುವ ಬಹಳಷ್ಟು ಮುತ್ತು ಹವಳಗಳಿದ್ದವು. ಆಮೆಯು ಬಹಳ ಖುಷಿಯಿಂದ ಎಲ್ಲವನ್ನೂ ರೈತನಿಗೆ ಕೊಟ್ಟು ಬಿಟ್ಟಿತು. ಮುತ್ತು ಹವಳವನ್ನು ಪಡೆದು ರೈತ ಮುಂದೆ ಸಾಗಿದ. ಸ್ವಲ್ಪ ದೂರ ನಡೆದ ಮೇಲೆ ಅವನಿಗೆ ಜಾದೂಗಾರ ಭೇಟಿಯಾದ. ಅವನಿಗೆ ಹೇಳಿದ, ಸಂತರು ಹೇಳಿದ್ರು ಜಾದೂಗಾರನಿಗೆ ಬಹಳಷ್ಟು ಪುಸ್ತಕದ ಜ್ಞಾನ ಇದೆ.
ಆದರೆ ಜ್ಞಾನದ ಉಪಯೋಗ ಸತ್ಕಾರ್ಯಗಳಿಗೆ ಉಪಯೋಗಿಸ್ತಾ ಇಲ್ಲ. ಅವರ ಜ್ಞಾನವನ್ನ ಜನರ ಉದ್ಧಾರಕ್ಕಾಗಿ ಉಪಯೋಗಿಸಬೇಕು. ಜೊತೆಗೆ ಜ್ಞಾನದ ಸಾಕಷ್ಟು ಅಭ್ಯಾಸವನ್ನು ಮಾಡಬೇಕು. ಹೀಗೆ ಮಾಡೋದರಿಂದ ಅವರ ನಾಲೆಡ್ಜ್ ವಿಸ್ಡಮ್ ಆಗಿ ಬದಲಾಗುತ್ತೆ. ಹೀಗೆ ಅವರು ಇಲ್ಲೇ ಇದ್ದು ಸ್ವರ್ಗ ಮಾಡಿಕೊಳ್ಳುತ್ತಾರೆ. ಅದನ್ನ ಕೇಳಿ ಜಾದೂಗಾರನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಅವನ್ ಹೇಳ್ದ, ಈಗ ನನ್ನ ಕೊರತೆಯ ಅರ್ಥ ಆಯಿತು. ಈಗ ನಾನು ಪ್ರತಿಯೊಂದು ಊರಲ್ಲಿ ಔಷಧಿ ಅಂಗಡಿಯನ್ನು ತೆರೆಯಲು ಹೋಗುತ್ತಿದ್ದೇನೆ. ಹೋಗ್ತಾ ಹೋಗ್ತಾ ಜಾದೂಗಾರನು ರೈತನಿಗೆ ಮಂತ್ರಗಳನ್ನು ಮತ್ತು ಅಮೂಲ್ಯವಾದ ಪುಸ್ತಕವನ್ನು ಅವನ ಕೈಗೆ ಕೊಟ್ಟ. ಕೊನೆಯಲ್ಲಿ ರೈತನು ಬೆಲೆ ಬಾಳುವ ಮುತ್ತು ಹವಳವನ್ನು ಮತ್ತು ಜಾದೂಗಾರನ ಅಮೂಲ್ಯವಾದ ಪುಸ್ತಕವನ್ನು ತೆಗೆದುಕೊಂಡು ಮಹಲಿಗೆ ಬಂದ. ಪ್ರಯಾಣದ ಎಲ್ಲಾ ಕಥೆಯನ್ನು ಮಹಲಿನ ಒಡೆಯನಿಗೆ ಹೇಳಿ ಸಂತರು ನಿಮ್ಮ ಮಗಳ ಬಗ್ಗೆ ಒಂದು ಮುಖ್ಯವಾದ ವಿಷಯವನ್ನ ಹೇಳಿದ್ರು. ಅದೇನೆಂದ್ರೆ, ನೀವು ಕೂಡಲೇ ನಿಮ್ಮ ಮಗಳ ಮದುವೆ ಮಾಡಿಸಿ. ಮದುವೆ ಆದಂತೆಯೇ ನಿಮ್ಮ ಮಗಳು ಸರಿ ಹೋಗ್ತಾಳೆ. ಅದನ್ನ ಕೇಳಿ ಒಡೆಯ ರೈತನಿಗೆ ಹೇಳ್ತಾನೆ, ನನಗೆ ಗಂಡು ಮಕ್ಕಳಿಲ್ಲ. ನೀನು ನನ್ನ ಮಗಳನ್ನು ಮದುವೆಯಾಗಿ ಇಲ್ಲೇ ಇದ್ದು ಬಿಡು. ಈ ಮನೆ ನನ್ನ ಆಸ್ತಿಗೆ ನೀನೇ ಯಜಮಾನನಾಗು. ನಿನಗಿಂತ ಒಳ್ಳೆಯ ಹುಡುಗ ನಾನು ಹುಡುಕಿಕೊಂಡು ಹೋದರೂ ಎಲ್ಲೂ ಸಿಗೋದಿಲ್ಲ. ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ತನ್ನ ಪ್ರಶ್ನೆಯನ್ನೇ ಕೇಳಲಿಲ್ಲ. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಮಾಡೋದೆಲ್ಲ ವ್ಯರ್ಥವೇ? ಗೆಳೆಯರೇ, ವಾಸ್ತವದಲ್ಲಿ ರೈತನ ಪ್ರಶ್ನೆಗಳಿಗೆ ಉತ್ತರ ಅವನ ಪ್ರಯಾಣದಲ್ಲೇ ಅಡಗಿದೆ. ಹೇಗೆ ಅಂದರೆ, ಯಾವ ಮನುಷ್ಯನಲ್ಲಿ ಈ 3 ಕ್ವಾಲಿಟಿಗಳು ಇರುತ್ತವೋ ಅಂಥವನಿಗೆ ಅದೃಷ್ಟದ ಭರವಸೆಯಲ್ಲಿ ಕೂರಬೇಕಿಲ್ಲ. ಮೊದಲನೆಯ ಕ್ವಾಲಿಟಿ ಕಂಫರ್ಟ್ ಝೋನ್ನ ತ್ಯಾಗ ಮಾಡೋದು. ಆಮೆಯ ಥರ ನಾವು ಕಂಫರ್ಟ್ ಝೋನಲ್ಲಿ ಅಡಗಿ ಕೂತಿರುವಾಗ ನಮ್ಮ ಸಾಮರ್ಥ್ಯದ ವಿಸ್ತರಣೆ ಮಾಡೋದಿಲ್ಲ. ನಾನು ಕಾನ್ಫಿಡೆಂಟ್ ಆಗಿ ಇರಲಾರೆ, ಈ ಥರ ಆಮೆಯ ರೀತಿ ಭಯ ಅನಿಸುತ್ತದೆ. ಅದಕ್ಕಾಗಿ ಧೈರ್ಯ ಮಾಡಿ ಮತ್ತೆ ಮತ್ತೆ ತಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಎರಡನೆಯದು ಜ್ಞಾನದ ಅಭ್ಯಾಸ ಮತ್ತು ಶ್ರಮ ಪಡೋದು. ಜಾದೂಗಾರನ ಹತ್ರ ಜ್ಞಾನವೇನೂ ಇತ್ತು, ಆದರೆ ಅವನು ಅದರ ಅಭ್ಯಾಸ ಮಾಡ್ತಾ ಇರಲಿಲ್ಲ. ಯಾವಾಗ ಜನ ತಮ್ಮ ನಾಲೆಡ್ಜ್ನ ಸರಿಯಾದ ಉಪಯೋಗ ಮಾಡ್ತಾರೋ, ಸಾಕಷ್ಟು ಶ್ರಮ ವಹಿಸುತ್ತಾರೋ ಅಂಥವರಿಗೆ ಇಷ್ಟಪಡುವ ಜನರ ಅಭಾವ ಇರೋದಿಲ್ಲ. ಅದಕ್ಕಾಗಿ ಅವರು ಎಲ್ಲಿ ಇರ್ತಾರೋ ಅಲ್ಲೇ ಸ್ವರ್ಗ ಆಗಿಬಿಡುತ್ತೆ. ಮೂರನೆಯದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ಪವರ್ ಆಫ್ ಗಿವಿಂಗ್. ಬುದ್ಧರು ಹೇಳ್ತಾರೆ, ನೀವು ಕೊಡುವ ಮತ್ತು ಹಂಚಿಕೊಳ್ಳುವ ಶಕ್ತಿಯನ್ನು ಕಂಡುಕೊಂಡರೆ ನೀವು ಒಂದೇ ತುತ್ತಾದರೂ ಹಂಚಿಕೊಳ್ಳದೆ ಊಟ ಮಾಡೋದೇ ಇಲ್ಲ. ಒಂದೇ ಹಣತೆ 1000 ಗಟ್ಟಲೆ ಹಣತೆಯನ್ನು ಬೆಳಗಿಸುತ್ತದೆ, ಆದರೆ ಆ ಒಂದು ಹಣತೆಯ ಬೆಳಕು ಎಂದಿಗೂ ಕಡಿಮೆ ಆಗೋದಿಲ್ಲ. ಅದೇ ಥರ ಸಂತೋಷ ಮತ್ತು ಯಶಸ್ಸು ಹಂಚೋದರಿಂದ ಎಂದಿಗೂ ಕಡಿಮೆ ಆಗೋದಿಲ್ಲ, ಬದಲಾಗಿ ಹೆಚ್ಚಾಗ್ತಾ ಹೋಗುತ್ತದೆ. ಯಾರು ಕಂಫರ್ಟ್ ಝೋನಲ್ಲಿ ಇರುವುದಿಲ್ಲವೋ, ಯಾರು ತಮ್ಮ ಜ್ಞಾನದ ಅಭ್ಯಾಸ ಮಾಡ್ತಾರೋ, ಸಾಕಷ್ಟು ಪರಿಶ್ರಮ ಪಡ್ತಾರೋ, ಯಾರು ಕೊಡುವ ಶಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ಜೀವನವೂ ಕೂಡ ಬಹಳಷ್ಟು ಕೊಡುತ್ತದೆ. ಅವರಿಗೆ ಎಂದಿಗೂ ಅದೃಷ್ಟದ ಭರವಸೆಯಲ್ಲಿ ಕೂರಬೇಕಾಗಿಲ್ಲ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯುವುದು ಮರೆಯಬೇಡಿ. ಒಂದು ಲೈಕ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೇರೇಪಿಸಿ. ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಧನ್ಯವಾದಗಳು.